ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 4ನೇ ವಾರ, ಏಪ್ರಿಲ್ 29, 2026 ಬುಧವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 12ನೇ ಅಧ್ಯಾಯ 44ರಿಂದ 50ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಗಟ್ಟಿಯಾಗಿ ಕೂಗಿ ಇಂತೆಂದರು, ನನ್ನಲ್ಲಿ ವಿಶ್ವಾಸವಿಡುವವನು ನನ್ನಲ್ಲಿ ಅಲ್ಲ, ನನ್ನನ್ನು ಕಳುಹಿಸಿದಾತನಲ್ಲೇ ವಿಶ್ವಾಸವಿಡುತ್ತಾನೆ. ನನ್ನನ್ನು ಕಾಣುವವನು ನನ್ನನ್ನು ಕಳುಹಿಸಿದಾತನನ್ನೇ ಕಾಣುತ್ತಾನೆ. ನನ್ನಲ್ಲಿ ವಿಶ್ವಾಸವಿಡುವವನು ಅಂಧಕಾರದಲ್ಲಿ ಉಳಿಯಬಾರದೆಂದು ನಾನೇ ಜಗಜ್ಯೋತಿಯಾಗಿ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತೆ. ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ನನ್ನಷ್ಟಕ್ಕೆ ನಾನೇ ಇದನ್ನೆಲ್ಲ ಮಾತನಾಡುತ್ತಿಲ್ಲ. ನನ್ನನ್ನು ಕಳುಹಿಸಿದ ಪಿತನೇ ನಾನು ಏನು ಹೇಳಬೇಕು, ಯಾವ ಮಾತನ್ನು ಆಡಬೇಕು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ. ಅವರ ಆಜ್ಞೆಯೇ ನಿತ್ಯ ಜೀವದಾಯಕ ಎಂದು ನಾನು ಬಲ್ಲೆ. ಆದ್ದರಿಂದಲೇ ಪಿತನು ಹೇಳಿದಂತೆಯೇ ನಾನು ಮಾತನಾಡುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಕ್ರೈಸ್ತರಾದ ನಮಗೆ ಪವಿತ್ರಾತ್ಮರು ಬೆಳಕಿನ ಪ್ರತಿರೂಪ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಬೆಳಕು ದೇವರ ಸೃಷ್ಟಿ. ಬೆಳಕಿಲ್ಲದೆ ಈ ಸರ್ವ ಸಮಸ್ತವಿಲ್ಲ. ಬೆಳಕಿನಿಂದಲೇ ಸಕಲ ಜಲಚರಗಳು, ಇತರ ಎಲ್ಲ ಪ್ರಾಣಿ ಪಕ್ಷಿ ಮರ ಗಿಡಗಳು ಜೀವಿಸುತ್ತವೆ. ಅಷ್ಟೇ ಏಕೆ, ನಾವೆಲ್ಲರೂ ಬೆಳಕೆಂಬ ಭೌತಿಕ ವಸ್ತುವಿನ ಮೇಲೆ ಅವಲಂಬಿಸಿದ್ದೇವೆ ಅಲ್ವೇ? ಕ್ರೈಸ್ತರಾದ ನಮಗೆ ಪವಿತ್ರಾತ್ಮರು ಬೆಳಕಿನ ಪ್ರತಿರೂಪ. ಕಾರಣ, ಪ್ರಭು ಕ್ರಿಸ್ತರು ತಾವು ಸ್ವರ್ಗಕ್ಕೇರಿದ ನಂತರ ಪವಿತ್ರಾತ್ಮರನ್ನು ಬೆಳಕಿನ ರೂಪದಲ್ಲಿ ತಮ್ಮ ಶಿಷ್ಯರಿಗೆ ಕಳುಹಿಸಿಕೊಟ್ಟರು. ಇಂದಿನ ಮೊದಲನೇ ವಾಚನದಲ್ಲಿ ಪವಿತ್ರಾತ್ಮರ ಪ್ರಭಾವವನ್ನು ಕಾಣುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ತಮ್ಮನ್ನು ಜಗಜ್ಯೋತಿಗೆ ಹೋಲಿಸಿದ್ದಾರೆ. ಅವರು ಕೇವಲ ಬೆಳಕಿಗೆ ತಮ್ಮನ್ನೇ ಹೋಲಿಸಿಕೊಂಡಿದ್ದು ಮಾತ್ರವಲ್ಲ, ಈ ಲೋಕದ ಬೆಳಕಾದರು. ತಮ್ಮನ್ನು ವಿಶ್ವಾಸಿಸಿ ನಿಜ ದೇವರು ಯಾರೆಂದು ತಿಳಿದು ಅವರನ್ನೇ ದೇವರೆಂದು ವಿಶ್ವಾಸಿಸುವ ಪ್ರತಿಯೊಬ್ಬನೂ ಈ ಬೆಳಕಿನಿಂದ ದೂರ ಸರಿಯಬಾರದೆಂಬುದು ಅವರ ಉದ್ದೇಶ. ಹೇಗೆ ನಾವಿಕರು ದೀಪಸ್ತಂಭದ ಸಹಾಯದಿಂದ ತಮ್ಮ ದಿಕ್ಕನ್ನು ತಿಳಿದು ಸಾಗುತ್ತಾರೋ, ಸಾಗರದಲ್ಲಿರುವ ಬಂಡೆಗಳಿಂದ ದೂರ ಸರಿದು ತಮ್ಮನ್ನು ತಮ್ಮ ಹಡಗನ್ನು ರಕ್ಷಿಸಿಕೊಳ್ಳುತ್ತಾರೋ, ಹಾಗೆಯೇ ಪ್ರಭು ಕ್ರಿಸ್ತರು ತಮ್ಮ ಜ್ಯೋತಿಯಿಂದ ಪರಲೋಕದ ಮಾರ್ಗವನ್ನು ನಿರ್ಮಿಸಿ ಅದರೆಡೆಗೆ ಸಾಗಲು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಈ ಆಹ್ವಾನಕ್ಕೆ ನಮ್ಮ ಪ್ರತಿಕ್ರಿಯೆ ಏನು? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾದಿವ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.